ಹಲೋ ಫ್ರೆಂಡ್ಸ್, ನಾನು BK ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗ ಮೂರನೇ ಶಿಫ್ಟ್ನಲ್ಲಿ ಯಾವ್ಯಾವ ಥರ ಕ್ವಶನ್ ಬಂದಾವ ಅಂತೇಳಿ ನೋಡಿರಿ. ಸ್ವಲ್ಪ ಜನ ಭಾಳ ಜನ ಮ್ಯಾಥ್ಸ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ GK ಆಮೇಲೆ ಇವುಗಳ ಬಗ್ಗೆನೂ ಭಾಳ ಕಳಿಸಿದ್ದಾರೆ. ಸೊ ಅವುಗಳನ್ನ ತೊಗೊಂಡು ಮ್ಯಾಥ್ಸ್ ಹಾಗೂ ರೀಸನಿಂಗ್ ಸಂಬಂಧಪಟ್ಟ ಕೆಲವೇ ಪ್ರಶ್ನೆಗಳಿದಾವೆ. ಇನ್ನೇನಾದರೂ ಅದರಲ್ಲಿ ಮತ್ತೆ ಸ್ಟೂಡೆಂಟು ಕಳಿಸಿದ್ರಂದ್ರೆ ನೆಕ್ಸ್ಟ್ ಶಿಫ್ಟಲ್ಲಿ ಅವನು ಕಂಟಿನ್ಯೂ ಮಾಡಿಕೊಂಡು ಮುಂದಿನ ಶಿಫ್ಟಲ್ಲಿ ಹೋಗೋಣ. ಓಕೆ, ಇದೇ ಟೈಮ್ ಲೇಟ್ ಮಾಡೋದು ಬೇಡ. ಫಸ್ಟ್ ಕ್ವಶನ್ ಹೋಗ್ಬಿಡ್ರಿ. 5 ರಿಂದ 6 ನಿಮಿಷ ಒಳಗೆ ಮುಗಿಸ್ಬಿಡ್ರಿ. ಓಕೆ ಫಸ್ಟ್ ಕ್ವಶನ್ ನೋಡ್ರಿ ಏನದ. ಹಾಂ, ಅತಿ ಹಳೆಯ ವೇದ ಯಾವುದ್ರಿ? ಯಾವುದು? ಋಗ್ವೇದ. ಓಕೆ, ನೆಕ್ಸ್ಟ್ ಇಂಡಿಯನ್ ಆರ್ಮಿ ಡೇ ಯಾವಾಗ ಸೆಲೆಬ್ರೇಷನ್ ಮಾಡ್ತೀರಿ? ಜನವರಿ 15. ಓಕೆ, ಇನ್ನೊಂದು ಹೇಳ್ಬೇಕಂತಂದ್ರೆ ಹಿಂದಿನ ಕ್ಲಾಸಲ್ಲಿ ಅಲ್ಲಿ ಏನು ಹೇಳಿದ್ದೆ ಅಂತಂದ್ರೆ ಅಲ್ಲಿ 10 ಸೆಂಟಿಮೀಟ್ರ್ ಅಂದ್ರೆ 1 mm ಅಂತಂದಿನಿ. ಇದು ತಪ್ಪಿದು, ಅದು ಬೈ ಮಿಸ್ಟೇಕ್ ಆಗೈತಿ ಅವಸರದಾಗ. ಅದು ಏನಂತಂದ್ರೆ 10 mm = 1 ಸೆಂಟಿಮೀಟ್ರ್. ಒಂದು ಸ್ವಲ್ಪ ಅದನ್ನು ನೋಟ್ ಮಾಡ್ಕೊಂಬಿಡ್ರಿ, ಅವಸರದಾಗ ಒಂದು ಮಿಸ್ಟೇಕ್ ಆಗಿತ್ತು. ಓಕೆ, ಹಳೆಯ ವೇದ ಯಾವುದು? ಋಗ್ವೇದ. ಆರ್ಮಿ ಡೇ ಜನವರಿ 15. ಓಕೆ, ನೆಕ್ಸ್ಟು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗಿದ್ದು ಯಾವಾಗ್ರಿ? 13 ಏಪ್ರಿಲ್ 1919. ಓಕೆ, ನೆಕ್ಸ್ಟು ಪುಣೆಯ CM, ಇದು ಮಣಿಪುರದ CM, ಪುಣೆ ಅಲ್ಲ ಸಾರಿ, ಮಣಿಪುರದ CM ಯಾರು? ಎನ್ ಬೀರೇನ್ ಸಿಂಗ್. ಯಾರು? ಎನ್ ಬೀರೇನ್ ಸಿಂಗ್. ಓಕೆ, 2 ಬಿಂದುಗಳಿಂದ ಇದು ರಿಪೀಟ್ ಆಗಿದ್ದು ಕ್ವಶನ್. 2 ಬಿಂದುಗಳಿಂದ ಎಷ್ಟು ಎಳಿಬೋದು ನಾವು? ಸರಳ ರೇಖೆಗಳನ್ನು 2 ಎಳಿಬೋದು ಅಥವಾ ಅಸಂಖ್ಯಾತ, ಒಂದರ ಮೇಲೊಂದು ಎಳ್ಕೊಂತ ಹೋದ್ರೆ ಅಸಂಖ್ಯಾತ ಅಂತೇಳಿ ಆಗ್ಬೋದು, ಇನ್ಫಿನಿಟಿ ಅಂತೀವಿ. ಓಕೆ, ಅಥವಾ ಸಾರಿ ಇದು ನೋಡ್ರಿ, ಇಲ್ಲಿ ಮಿಸ್ಟೇಕ್ ಆಯ್ತಲ್ಲ. 2 ಸರಳ ರೇಖೆಗಳಿಂದ 2 ಬಿಂದುಗಳಿಂದ ಒಂದು ಸರಳ ರೇಖೆ ಅಥವಾ ಅಸಂಖ್ಯಾತ 2 ಅನ್ಬೋದು. ಓಕೆ, ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದು. ಓಕೆ, ನೆಕ್ಸ್ಟ್ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ರಾಜ್ಯ ಯಾವುದು? ಕೇರಳ. ನೆಕ್ಸ್ಟು ಕಾಕೋರಿ ದುರಂತ, ಅದರ ಹೆಡ್ ಯಾರು? ಕಾಕೋರಿ ದುರಂತದ ನಾಯಕ ಯಾರಾಗಿದ್ದರು? ರಾಮ್ ಪ್ರಸಾದ್. ಓಕೆ, ನೆಕ್ಸ್ಟ್ ಹೋಗೋಣ್ರಿ. ಓಕೆ, ನೆಕ್ಸ್ಟು ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದು? ರಾಜಸ್ಥಾನ್. ಯಾವುದ್ರಿ? ರಾಜಸ್ಥಾನ್. ನೆಕ್ಸ್ಟು 25:30. ಇದನ್ನು ಸಿಂಪ್ಲಿಫೈ ಮಾಡಂದ ನೋಡ್ರಿ. 25:30 ಅಂತಂದ್ರೆ 5 6 5 5:6. ಓಕೆ, ನೆಕ್ಸ್ಟ್ ಕ್ವಶನ್ ಉಪ್ಪಿನ ಅಣುಸೂತ್ರ NaCl. ಓಕೆ, NaCl. ನೆಕ್ಸ್ಟು 1896 ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷತೆಯನ್ನು ಯಾರು ಹೊಂದಿದ್ರು? ದಾದಾಬಾಯಿ ನವರೋಜಿ. ಈ ಅಧಿವೇಶನಗಳ ಬಗ್ಗೆ ಸ್ವಲ್ಪ ನೋಡ್ಕೊರಿ, ಯಾರು ಜಾಸ್ತಿ ಆಗ್ಯಾರ, ಆಮೇಲೆ ಈ ದಾದಾಬಾಯಿ ನವರೋಜಿ ಅವರು ಎಷ್ಟು ಸಲ ಆಗ್ಯಾರ ಅದನ್ನು ನೋಡ್ಕೊರಿ, ಯಾವ್ಯಾವ ಇಯರ್ದಾಗ ಅದನ್ನು ನೋಡ್ಕೊರಿ. ಯಾಕಂದ್ರೆ ಅವ್ರದ್ದೇ ಜಾಸ್ತಿ ಕೇಳುವಂಥ ಚಾನ್ಸಸ್ ಅದ. ಈಗ ಆಲ್ಮೋಸ್ಟ್ ಎಷ್ಟು ಸೆಟ್ಗಳನ್ನು ಅನಲೈಸಿಸ್ ಮಾಡ್ಯವಲ್ಲ, ಅವೇ ಕ್ವಶನ್ಸ್ ರಿಪೀಟ್ ಆಗ್ಯಾವ ಅಂತೇಳಿ ಹಿಂದಿನ ಶಿಫ್ಟಲ್ಲಿ ಭಾಳ ಜನ ಫೋನ್ ಮಾಡಿದರು. ಓಕೆ, ಅವ್ರೇನು ಹೇಳಿದರು, ಸರ್ ಬರೀ ಜಸ್ಟ್ ಕ್ಲಾಸ್ ನೋಡ್ಕೊಂಡು ಹೋದ್ರು ಅವೇ ರಿಪೀಟ್ ಆಗತ್ತ ಕ್ವಶನ್. ಯಾಕಂತಂದ್ರೆ ಬೇರೆ ಕಡೆ ನಡೆದಂಥ ಸ್ಟೇಟಲ್ಲಿ ಬೇರೆ ಸ್ಟೇಟ್ ನಡೆದಂಥ ಕ್ವಶನ್ಗಳನ್ನು ನಾನು ನಿಮಗೆ ಹೇಳತ್ತೀನಿ ಅಂದ್ರೆ ಅಲ್ಲಿ ರಿಪೀಟ್ ಆಗೋ ಚಾನ್ಸಸ್ 100% ಆಗ್ತವೆ. ಸೊ ಬರೀ ಜಸ್ಟ್ ನೀವು ಹೋಗುವಾಗ ಜಸ್ಟ್ ನೋಡ್ಕೊಂಡು ಹೋಗ್ರಿ, ಬರ್ಬೋದು, ಬರಲಿಕ್ಕಿಲ್ಲ, ಆಲ್ಮೋಸ್ಟ್ ಬಂದವಂತ ಹೇಳ್ಯಾರ. ದೆನ್ ನೆಕ್ಸ್ಟು ವಾಯುಪಡೆಯ ಸ್ಥಾಪನೆ ಯಾವಾಗ ಐತ್ರಿ? ವಾಯುಪಡೆ 8 ಅಕ್ಟೋಬರ್ 1932. 8 ಅಕ್ಟೋಬರ್ 1932. ಓಕೆ, 20 ಆಮೇಲೆ 25 ಆಮೇಲೆ 45 LCM ಅಂತಂದಾರ ನೋಡ್ರಿ. ಫಸ್ಟಕ್ಕೆ 20 25 45 ಏನಂದ್ರೆ LCM. ಫಸ್ಟಿಗೆ ನಾನು 5 ಹೊಡಿತೀನಿ. 5 4 5 5 5 9 ಇವೆಲ್ಲ ಒಂದ ಮಧ್ಯೊಳಗೆ ಹೋಗಂಗಿಲ್ಲ. ಈಗ ಮಲ್ಟಿಫಿಕೇಶನ್ ಮಾಡಿ 5 4 20 25 100 100 × 9 ಅಂದ್ರೆ 900. ಎಷ್ಟಾಯಿತು? 900 LCM ಬಂತು. ನೆಕ್ಸ್ಟ್ ಕ್ವಶನ್ ಹುಣಸೆ ಹಣ್ಣಲ್ಲಿ ಇರುವಂತಹ ಆಮ್ಲ ಯಾವುದು? ಟಾರ್ಟರಿಕ್ ಆಮ್ಲ. ಯಾವುದು? ಟಾರ್ಟರಿಕ್ ಆಮ್ಲ.
ಓಕೆ. ಶಾಸ್ತ್ರೀಯ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಯಾವ ರಾಜ್ಯ? ಅಸ್ಸಾಂ. ಡನ್. ಓಕೆ. ನೆಕ್ಸ್ಟು 75, 25, 90 ಇವುಗಳ ಸರಾಸರಿ ಇವನ್ನೆಲ್ಲ ಕೂಡಿಸ್ರಿ ಎಷ್ಟು ಬಂತು ಸರ? 210 ಆಯಿತು. ಡಿವೈಡೆಡ್ ಬೈ 4 210 ಆಗುತ್ತೆ ಇಲ್ಲಿ ನೋಡಿರಿ. 70 ಇದು 30 100 190 210 ಡಿವೈಡ್ ಮಾಡಿರಿ. 4 5 20 4 2 8 4 5 20 52.5. ಓಕೆ. ಸಿರೀಸ್ ಕ್ಲಿಯರ್ ನೋಡಿರಿ. 12 10 8 6 ಮುಂದ್ಗಡೆ ಯಾವ್ದು ಬರುತ್ತೆ? ಎರಡು ಕಮ್ಮಿ ಮಾಡ್ಕೊತ ಹೋಗ್ಯಾನ -2 ಇಲ್ಲಿ -2 ಮಾಡಿರಿ 4. ಹೌದಾ? ಆನ್ಸರ್ ಎಷ್ಟು? 4 ಬಂತ. ನೆಕ್ಸ್ಟ್ ಶಕ್ತಿ ಪವರ್ SI ಯೂನಿಟ್ ಯಾವುದು? ವ್ಯಾಟ್. ಇದನ್ನು ಎದರಿಂದ ನೋಟ್ ಮಾಡ್ತೀವಿ? ಡಬ್ಲ್ಯೂದಿಂದ ನೋಟ್ ಮಾಡ್ತೀವಿ. 35 40 52ರ HCF ಅಂತಂದಾರ. 35 40 52 ಇದ್ರದ್ದು LCM ಎಷ್ಟು ಬರುತ್ತೆ? 2 ಬರುತ್ತೆ ನೋಡಿರಿ. 2 ಬರುತ್ತೆ. ಯಾವುದು? 35 40 52 ಒಂದೇ ಬರುತ್ತೆ. ಮೋಸ್ಟ್ಲಿ ನಂಬರ್ಸ್ ಏನಾದರೂ ಮಿಸ್ಟೇಕ್ ಆಗಿತ್ತಂದ್ರೆ ಐ ಥಿಂಕ್ 30 ಇರಬೇಕಿದು. ಇದು 30 ಇತ್ತಂದ್ರೆ ನಮಗೆ 2 ಬರುತ್ತೆ, ಇಲ್ಲಂತಾರೆ 1 ಬರುತ್ತೆ. 2ರಲ್ಲೇ ಮಾಡಿರಿ. 2 15 2 20 2 2 4 2 6 ಇನ್ನು ಹೋಗಂಗಿಲ್ಲ. HCF ಎಷ್ಟು ಬಂತು ರೀ? 2. ನೆಕ್ಸ್ಟ್ ನೋಡಿರಿ. AEIO ಆದಮೇಲೆ ಯಾವ್ದು ಬರುತ್ತಾ? ಎಲ್ಲವೂ ಓವೆಲ್ಸ್ ಸ್ವರಗಳದಾವ ಅಂತಂದ್ರೆ ನೆಕ್ಸ್ಟ್ ಯಾವ್ದು ಬರುತ್ತೋ? ಯು ಬರುತ್ತೆ. AEIO U 5 ಸ್ವರಗಳು. ಓಕೆ. ಈ ರೀತಿ ನಿಮಗೆ ಇನ್ನೊಂದು ಪ್ರಶ್ನೆ ಅದ. ಯಾವುದಂದ್ರೆ ಆಯತದ ಸುತ್ತಳತೆ ಫಾರ್ಮುಲಾ ಕೇಳ್ಯಾರ ನೋಡ್ರಿ. ಏನು ಕೇಳ್ಯಾರ? ಆಯತದ ಸುತ್ತಳತೆ ಬಗ್ಗೆ ಫಾರ್ಮುಲಾ ಕೇಳ್ಯಾರ. 2 × L+B ಇದು ಅದರದ ಏನ್ರಿ ಫಾರ್ಮುಲಾ. ಓಕೆ. ಈ ರೀತಿ ಪ್ರಶ್ನೆಗಳು ನಿಮಗೆ 3ನೇ ಶಿಫ್ಟಿಗೆ ಬಂದವ. ಇನ್ನೂ ಸ್ವಲ್ಪ ಹುಡುಗರು ಕಳಿಸಿದ್ರಂದ್ರೆ ಅವುಗಳನ್ನು ಕೂಡ ನೆಕ್ಸ್ಟ್ ಶಿಫ್ಟಲ್ಲಿ ಅದು ಕಂಟಿನ್ಯೂ ಮಾಡ್ಕೊಂಡು ಆಮೇಲೆ ನಾವು 4ನೇ ಶಿಫ್ಟನ್ನು ಅನಾಲಿಸಿಸ್ ಮಾಡೋಣ. ಅದೇ ರೀತಿ ಸ್ವಲ್ಪ ರಾಜ್ಯಗಳ ಬಗ್ಗೆ, ಮುಖ್ಯಮಂತ್ರಿಗಳ ಬಗ್ಗೆ, ಅವುಗಳಲ್ಲಿ CMಗಳು, ಆಮೇಲೆ ಆಮ್ಲಗಳ ಬಗ್ಗೆ, ನೃತ್ಯಗಳ ಬಗ್ಗೆ, ಆಮೇಲೆ ನಮ್ಮ ಆರ್ಮಿ ಬಗ್ಗೆ ಸ್ಥಾಪನೆ ಆಗಿದ್ದು ದಿನಗಳು, ಆಮೇಲೆ ಅತಿ ಹೆಚ್ಚು ಜನಸಂಖ್ಯೆ, ಅತಿ ಹೆಚ್ಚು ಸಾಕ್ಷರತೆ, ಅತಿ ಹೆಚ್ಚು ಏನೇನದಾವಲ್ಲ ಅವುಗಳನ್ನೆಲ್ಲ ನೋಡ್ಕೋರಿ. ಆ್ಯಸ್ ಪರ್ ಯಾವಾಗ ನಮ್ಮದು ಜನಸಂಖ್ಯೆ ಆಗೈತಲ್ಲ, ಜನಗಣತಿ ಆಗೈತಲ್ಲ ಅದ್ರ ಬಗ್ಗೆ. ಆಮೇಲೆ ಅಣುಸೂತ್ರಗಳನ್ನು ನೋಡ್ಕೋರಿ. ಈ ರೀತಿಯ ಆಮೇಲೆ ಕಾಂಗ್ರೆಸ್ ಅಧಿವೇಶನದ ಸ್ವಲ್ಪ ಅವುಗಳನ್ನ ನೋಡ್ಕೋರಿ. ಓಕೆ. ಈ ರೀತಿ ಪ್ರಶ್ನೆಗಳು ನಿಮಗೆ ಬಂದಿದ್ದು. ಅದೇ ರೀತಿ ನೆಕ್ಸ್ಟ್ ಸೆಷನ್ ಕೂಡ ಆದಷ್ಟು ಬೇಗ ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಜೈ ಹಿಂದ್.